ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಿಮಗೆ ಅರ್ಜುನ್ ತೆಂಡೂಲ್ಕರ್ ಗೊತ್ತಲ್ವೇ? ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ಮಗ. ಅರ್ಜುನ್ ತೆಂಡೂಲ್ಕರ್ ಕೂಡ ಕ್ರಿಕೆಟರ್ ಆಗಬೇಕು, ಭಾರತ ತಂಡಕ್ಕೆ ಆಡಬೇಕು ಅಂತ ತುಂಬ ಪ್ರಯತ್ನವನ್ನು ಪಟ್ಟರು. ಆದರೆ ಅಪ್ಪ ಕ್ರಿಕೆಟ್ನ ದಂತಕಥೆ ಆದರೂ ಮಗನಿಂದ ಕ್ರಿಕೆಟ್ನಲ್ಲಿ ಬೆಳೆಯೋಕ್ಕೆ ಸಾಧ್ಯವೇ ಆಗಲಿಲ್ಲ. ಕಾರಣ ಏನಿರ್ಬೋದು ಹೇಳಿ? ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟನ್ನು ಪ್ರೀತಿಸುವಷ್ಟು, ಅವರಿಗೆ ಕ್ರಿಕೆಟ್ ಮೇಲೆ ಇರುವಷ್ಟು ಆಸಕ್ತಿ ಅವರ ಮಗನಿಗಿರಲಿಲ್ಲ. ಅವರ ಲೋಕವೇ ಬೇರೆ ಆಗಿತ್ತು. ಅಂದರೆ ಯಾವತ್ತೂ ಯಾರನ್ನು ಕೂಡ ಫೋರ್ಸ್ಫುಲಿ ಎಲ್ಲೂ ಎಳ್ಕೊಂಡು ಬರಬಾರ್ದು. ನಮಗೆ ರಾಹುಲ್ ಗಾಂಧಿ ಅವರನ್ನು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ತಂದೆ ರಾಜೀವ್ ಗಾಂಧಿ, ಅಜ್ಜಿ ಇಂದಿರಾ ಗಾಂಧಿ ಇಬ್ಬರು ದೇಶದ ಪ್ರಧಾನಮಂತ್ರಿಗಳು. ಆದರೆ ಪದೇ ಪದೇ ರಾಹುಲ್ ಗಾಂಧಿ ಫೇಲ್ ಆಗ್ತಾನೆ ಬಂದರು. ಲಾಂಚ್ ಮಾಡೋಕೆ ಎಷ್ಟೇ ಟ್ರೈ ಮಾಡಿದ್ರು ಲಾಂಚ್ ಆಗ್ತಾನೆ ಇಲ್ಲ. ಕಾರಣ ರಾಹುಲ್ ಗಾಂಧಿ ಅವರಿಗೆ ರಾಜಕೀಯದ ಮೇಲೆ ಇರುವಂತಹ ಆಸಕ್ತಿ ಹಾಗೂ ಇಚ್ಛಾಶಕ್ತಿ ತೀರಾ ಕಡಿಮೆ. ಅವರನ್ನು ನೋಡಿದ್ರೆ ಯಾರದ್ದೋ ಕಾಟಾಚಾರಕ್ಕೆ ರಾಜಕೀಯಕ್ಕೆ ಬಂದರು ಅನಿಸುತ್ತೆ. ಫಾರಿನ್ ಟ್ರಿಪ್ಪು, ಪಾರ್ಟಿ ಅಂತ ಫನ್ ಮಾಡ್ಕೊಂಡಿರೋ ಅವರಿಗೆ ಇದೆಲ್ಲ ಇಷ್ಟವೇ ಇರಲಿಲ್ವೇನೋ ಅನಿಸುತ್ತೆ. ಒಂದಂತೂ ಗ್ಯಾರಂಟಿ ಇತ್ತು, ಒಂದಲ್ಲ ಒಂದಿನ ರಾಹುಲ್ ಗಾಂಧಿ ಅವ್ರ ರಾಜಕೀಯ ಸಾಕಾಗಿ ಇದೆಲ್ಲವನ್ನು ಬಿಟ್ಟು ಹೋಗೇ ಹೋಗ್ತಾರೆ ಅಂತ. ಈಗ ಆ ದಿನ ಹತ್ತಿರ ಬಂದಂಗಿದೆ. ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ನಿರ್ಧಾರಕ್ಕೆ ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಇದು ಈಗ ಕಾಂಗ್ರೆಸ್ ಪಕ್ಷದೊಳಗೆ ತುಂಬ ದೊಡ್ಡ ಕೋಲಾಹಲವನ್ನು ಉಂಟು ಮಾಡಿದೆ. ರಾಹುಲ್ ಗಾಂಧಿ ಅವರು ಈ ವಿಷಯವನ್ನು ತಮ್ಮ ತಾಯಿ ಸೋನಿಯಾ ಗಾಂಧಿ ಹಾಗೂ ಕೆಲವು ಹಿರಿಯ ನಾಯಕರ ಜೊತೆ ಒಂದಲ್ಲ ಎರಡಲ್ಲ 3 ಬಾರಿ ಪ್ರಸ್ತಾಪ ಮಾಡಿದಾರಂತೆ. 2014ರಲ್ಲೊಮ್ಮೆ, 2019ರಲ್ಲಿ ಇನ್ನೊಮ್ಮೆ ಮತ್ತು ಈಗ 3ನೇ ಬಾರಿಗೆ ರಾಹುಲ್ ಗಾಂಧಿ ಅವರು ರಾಜಕೀಯದಿಂದ ದೂರ ಇರೋದಕ್ಕೆ ಸಿದ್ಧರಾಗಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ತಮ್ಮ ತಾಯಿ ಸೋನಿಯಾ ಗಾಂಧಿ ಅವರ ಮುಂದೆ ಬಂದು, ನಾನು ರಾಜಕೀಯದಿಂದ ದೂರ ಇರಲು ಬಯಸ್ತಾ ಇದ್ದೀನಿ, ರಾಜಕೀಯ ನನ್ನ ಕೈಯಲ್ಲಿ ಆಗಲ್ಲ ಮತ್ತು ಭಾರತದ ರಾಜಕೀಯವು ನನಗೆ ಅರ್ಥವೇ ಆಗ್ತಿಲ್ಲ ಅಂದಿದ್ದಾರಂತೆ. ಪದೇ ಪದೇ ಸೋಲು, ಹತಾಶೆ, ಏನು ಮಾಡಿದ್ರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸೋಕೆ ಸಾಧ್ಯವೇ ಆಗ್ತಿಲ್ಲ. ಸೊ ರಾಹುಲ್ ಈ ಬಾರಿ ಸೋನಿಯಾ ಗಾಂಧಿ ಅವರಿಗೆ, ನಾನು ಮನಸ್ಸು ಮಾಡಿಬಿಟ್ಟಿದ್ದೀನಿ, ಈಗ ನಾನು ರಾಜಕೀಯದಿಂದ ದೂರ ಹೋಗಲಿದ್ದೇನೆ ಅಂತ ಸ್ಪಷ್ಟವಾಗಿ ಹೇಳಿದಾರಂತೆ. ಹಾಗಾದರೆ ರಾಹುಲ್ ಗಾಂಧಿ ಅವರು ಕಂಪ್ಲೀಟಾಗಿ ರಾಜಕೀಯದಿಂದ ದೂರ ಉಳಿತಾರಾ ಅಥವಾ ಪ್ರಧಾನಿ ಅಭ್ಯರ್ಥಿಯಿಂದ ಹಿಂದೆ ಸರಿತಾರಾ? ಇಲ್ಲ ಅಂದರೆ ಎಲ್ಲವನ್ನ ಪ್ಯಾಕ್ ಮಾಡಿಕೊಂಡು ಇಟಲಿ ಅಥವಾ ಕೊಲಂಬಿಯಾಗೆ ಹೋಗಿ ಸೆಟಲ್ ಆಗ್ತಾರಾ? ಆಲ್ರೆಡಿ ರಾಹುಲ್ ಗಾಂಧಿ ಅವರನ್ನು ಅಬ್ಸರ್ವ್ ಮಾಡಿದ್ದೀರಾ. ಬಿಹಾರ ಎಲೆಕ್ಷನ್ನಿಂದ ಸ್ವಲ್ಪ ಕಣ್ಮರೆಯಾದಂಗೆ ಕಾಣಿಸ್ತಾ ಇದೆ. ಬಿಹಾರದಲ್ಲಿ ಚುನಾವಣಾ ಪ್ರಚಾರ ನಡೀತಾ ಇದ್ರೆ ಇವರು ದೆಹಲಿಯ ಜಿಲೇಬಿ ಅಂಗಡಿಯಲ್ಲಿ ಜಿಲೇಬಿ ಮಾಡ್ತಾ ಇದ್ದಾರೆ. ಯಾಕೆ ರಾಹುಲ್ ಗಾಂಧಿ ಅವರು ಸಡನ್ನಾಗಿ ರಾಜಕೀಯದಿಂದ ದೂರ ಉಳಿದಿದ್ದಾರೆ? ಹಾಗಾದರೆ ಕೆಲ ಮೂಲಗಳ ಪ್ರಕಾರ ರಾಹುಲ್ ಮತ್ತು ಪ್ರಿಯಾಂಕಾ ವಾದ್ರಾ ನಡುವೆ ಏನೋ ನಡೀತಾ ಇದೆಯಂತೆ. ಸಮಥಿಂಗ್ ಇಸ್ ಹ್ಯಾಪನಿಂಗ್ ಬಿಟ್ವೀನ್ ರಾಹುಲ್ ಆ್ಯಂಡ್ ಪ್ರಿಯಾಂಕಾ ವಾದ್ರಾ. ಈ ಆಂತರಿಕ ಸಂಘರ್ಷದಿಂದಾಗಿಯೇ ರಾಹುಲ್ ಅವರು ಬಿಹಾರಕ್ಕೆ ಕೂಡ ಹೋಗ್ತಾ ಇಲ್ವಂತೆ. ಇದೆಲ್ಲದಕ್ಕೂ ಕಾರಣ ರಾಹುಲ್ ಗಾಂಧಿಯ ಫೇಲ್ವರ್ಗಳು. ನೋಡಿ, ಸುಮಾರು 15 ದಿನಗಳ ಕಾಲ ಮತದಾರರ ಹಕ್ಕು ಯಾತ್ರೆಯನ್ನು ನಡೆಸ್ತಾರೆ ರಾಹುಲ್ ಗಾಂಧಿ ಅವರು. ಪ್ರಧಾನಮಂತ್ರಿಯ ವಿರುದ್ಧ ಅತಿ ದೊಡ್ಡ ಅಭಿಯಾನವನ್ನು ಮುನ್ನಡೆಸ್ತಾರೆ. ಪರಮಾಣು ಬಾಂಬ್ ಸಿಡಿಸ್ತೀನಿ, ಹೈಡ್ರೋಜನ್ ಬಾಂಬ್ ಸಿಡಿಸ್ತೀನಿ ಅಂದರು. ಆದರೆ ಎಲ್ಲ ಬಾಂಬ್ಗಳು ತುಸ್ಸಾಗೋದ್ವು. ರಾಹುಲ್ ಆಗಸ್ಟ್ 7ನೇ ತಾರೀಕು ಹಾಗೂ ಸೆಪ್ಟೆಂಬರ್ 18ನೇ ತಾರೀಕು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಆದರೆ ಅದರಿಂದ ಏನೂ ಲಾಭ ಆಗಲಿಲ್ಲ. ಮತ್ತೊಂದು ಕಡೆ ಹೈಡ್ರೋಜನ್ ಬಾಂಬ್ ಪತ್ರಿಕಾಗೋಷ್ಠಿ ನಡೆಸೋದಾಗಿ ಕೂಡ ಹೇಳ್ತಾರೆ. ಅದು ಕೂಡ ತಿಂಗಳ ನಂತರ ಬರಲೇ ಇಲ್ಲ. ಇದೆಲ್ಲದರ ನಡುವೆ ಮತ ಕಳ್ಳತನ ಅಭಿಯಾನ, ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಅನ್ನೋ ಅಭಿಯಾನವಂತೂ ಈಗ ಸೈಲೆಂಟಾಗಿ ಹೋಗ್ಬಿಟ್ಟಿದೆ. ಜೊತೆಗೆ ರಾಹುಲ್ ಪ್ರಧಾನಿ ಮೋದಿಜಿ ಹಾಗೂ ಸರ್ಕಾರದ ವಿರುದ್ಧ ದೊಡ್ಡ ವಿಷಯವನ್ನು ಹೊರತರ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಜನ ಬೀದಿಗಿಳಿಯೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಭಾರತದಲ್ಲಿ ಜಂಜಿಗಳಿಂದ ಗಲಭೆ ಮಾಡಿಸುವ ಕನಸು ಕಂಡ್ರು. ಆದರೆ ಅದು ಯಾವುದು ಕೂಡ ನನಸಾಗಲೇ ಇಲ್ಲ. ಇದೆಲ್ಲದರ ನಂತರ ಹತಾಶೆಗೊಂಡಂತಹ ರಾಹುಲ್ ಗಾಂಧಿ ಅವರು ಕೆಲವರ ಜೊತೆ ಚರ್ಚೆ ಮಾಡಿದಾರಂತೆ. ಆಗ ಆ ಹಿತೈಷಿಗಳು ರಾಹುಲ್ ಗಾಂಧಿ ಅವರಿಗೆ ಒಂದು ಸಲಹೆ ಕೊಡ್ತಾರೆ.
ನಿಮ್ಗೆ ರಾಜಕೀಯ ಮಾಡೋಕೆ ಇಷ್ಟ ಇಲ್ದಿದ್ರೆ ಕಂಪ್ಲೀಟಾಗಿ ರಾಜಕೀಯದಿಂದ ದೂರ ಉಳಿದುಕೊಳ್ಳಿ ಅಂತ. ಈಗ ಅವರೆಲ್ಲರ ಸಲಹೆಯಂತೆ ರಾಹುಲ್ ಗಾಂಧಿ ಅವರು ರಾಜಕೀಯದಿಂದ ದೂರ ಉಳಿದ್ಬಿಟ್ರು ಅಂತಲೇ ಅಂದ್ಕೊಳ್ಳಿ. ಹಾಗಾದರೆ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ನಡೆಸೋದು ಯಾರು? ಸೋನಿಯಾ ಗಾಂಧಿ ಅವರಿಗೆ ವಯಸ್ಸಾಗಿದೆ. ರಾಹುಲ್ ಗಾಂಧಿ ಕಳೆದ 20 ವರ್ಷಗಳಿಂದ ಭಾರತದ ರಾಜಕೀಯದಲ್ಲಿ ಹೋರಾಡ್ತಾ ಇದ್ದಾರೆ. ಆದರೆ ಭಾರತದ ಜನ ಮಾತ್ರ ಅವರನ್ನು ನಾಯಕ ಅಂತ ಸ್ವೀಕರಿಸ್ತಿಲ್ಲ. ಹಿಂದುತ್ವವನ್ನು ವಿರೋಧಿಸಿದ್ರು, ಸನಾತನ ಧರ್ಮವನ್ನು ವಿರೋಧಿಸಿದ್ರು, ಕೊನೆಗೆ ಈ ದೇಶವನ್ನೇ ವಿರೋಧಿಸಿದ್ರು. ಇಡೀ ದೇಶವನ್ನು ಭಾರತ್ ಜೋಡೋ ಯಾತ್ರೆಯ ಮೂಲಕ ಕಾಲ್ನಡಿಗೆಯಲ್ಲಿ ಸುತ್ತಿದ್ರು. ಆದರೂ ಜನ ಒಪ್ಕೊಳ್ಳಿಲ್ಲ. ಸೊ ಇದೆಲ್ಲ ಕಾರಣದಿಂದ ರಾಹುಲ್ ಗಾಂಧಿ ಅವರು ಒಂದು ಹೆಜ್ಜೆ ಹಿಂದೆ ಸರಿದಿದ್ದಾರಂತೆ. ಪ್ರಿಯಾಂಕಾ ವಾದ್ರಾರನ್ನು ಒಂದು ಹೆಜ್ಜೆ ಮುಂದೆ ಬಿಡಲಾಗಿದೆಯಂತೆ. ಅಂದರೆ ಪಕ್ಷದ ಜವಾಬ್ದಾರಿಯನ್ನು ವಾದ್ರಾ ಕುಟುಂಬದ ಮೇಲೆ ಹಾಕುವಂತಹ ತಯಾರಿ ನಡೀತಾ ಇದೆಯಂತೆ. ಆದರೆ ಇಲ್ಲಿ ಪ್ರಿಯಾಂಕಾ ವಾದ್ರಾ ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕಿದ್ದಾರೆ ಅನ್ನೋದು ಮಾಹಿತಿ. ಪ್ರಿಯಾಂಕಾ ಅವರು ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕೇನೋ ಒಪ್ಕೊಂಡ್ರು. ಆದರೆ ತನ್ನ ನಂತರ ತನ್ನ ಮಗ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಬೇಕು ಅಂತ ಪ್ರಿಯಾಂಕಾ ವಾದ್ರಾ ಷರತ್ತು ಕೂಡ ಹಾಕಿದಾರಂತೆ. ಇದಕ್ಕಾಗಿ ಗಾಂಧಿ ಕುಟುಂಬದೊಳಗೆ ದೊಡ್ಡ ಸಭೆಗಳು ಕೂಡ ನಡೆಯುತ್ತೆ. ರೆಹಾನ್ ವಾದ್ರಾ ಇವರನ್ನು ರೆಹಾನ್ ರಾಜೀವ್ ಗಾಂಧಿ ಅಂತ ಹೆಸರು ಕೂಡ ಬದಲಾಯಿಸಿ ನಾಮಕರಣ ಮಾಡ್ತಾರೆ. ಸೊ ಈಗ ಎಲ್ಲ ಅಂದ್ಕೊಂಡಂಗಾದರೆ ರಾಹುಲ್ ನಂತರ ಪ್ರಿಯಾಂಕಾ ಪಕ್ಷವನ್ನು ಹಿಡಿದಿಟ್ಕೊಳ್ಳುವಂತಹ ಸಾಧ್ಯತೆ ಇದೆ. ರೆಹಾನ್ ವಾದ್ರಾವನ್ನು ರೆಹಾನ್ ರಾಜೀವ್ ಗಾಂಧಿಯನ್ನಾಗಿ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ಕೊಂಡೊಯ್ಯೋದಕ್ಕೆ ಸಜ್ಜಾಗಿದ್ದಾರೆ. ಇದಕ್ಕೆ ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಕಾಂಗ್ರೆಸ್ ನಾಯಕರ ಒಪ್ಪಿಗೆ ಬೇಕು. ಈ ನಿರ್ಧಾರವಾಗುವವರೆಗೂ ಕೂಡ ಪ್ರಿಯಾಂಕಾ ಗಾಂಧಿ ಬಿಹಾರಕ್ಕೆ ಹೋಗೋದಿಲ್ಲ ಅಂತ ಹೇಳಿ ವಯನಾಡ್ಗೆ ತೆರಳಿದ್ದಾರೆ. ಇತ್ತ ಕೊಲಂಬಿಯಾದಿಂದ ಹಿಂದೆ ಬಂದಂತಹ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲೇ ಉಳಿದುಕೊಳ್ತಾರೆ. ಬಿಹಾರಕ್ಕೆ ಹೋಗೋದಕ್ಕೆ ನಿರಾಕರಿಸ್ಬಿಡ್ತಾರೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ಇಷ್ಟ ಇಲ್ದಿದ್ರೂ ಕೂಡ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿಬಿಡುತ್ತೆ. ಇದೆಲ್ಲದರಿಂದ ರಾಹುಲ್ ಗಾಂಧಿ ಹತಾಶರಾಗ್ಬಿಟ್ಟಿದ್ದಾರೆ. ಸೊ ಈಗ ಅವರು ರಾಜಕೀಯದಿಂದ ವಿಡ್ರಾ ಆಗಲಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಎಲ್ಲ ಇದೇ ಪ್ರಕಾರ ನಡೆದ್ರೆ 2029 ವೇಳೆಗೆ ಪ್ರಿಯಾಂಕಾ ಕಾಂಗ್ರೆಸ್ಸನ್ನು ಮುನ್ನಡೆಸ್ತಾರೆ. ಪೋಸ್ಟರ್ಗಳು ಹಾಗೂ ಬ್ಯಾನರ್ಗಳಲ್ಲಿ ರಾಹುಲ್ ಗಾಂಧಿಯ ಬದಲಿಗೆ ಪ್ರಿಯಾಂಕಾ ಹಾಗೂ ಅವರ ಮಗ ರೆಹಾನ್ ಮತ್ತು ಮಗಳು ಕಾಣಿಸ್ಕೊಳ್ತಾರೆ. ಪ್ರಿಯಾಂಕಾ ಅವರು ಸ್ಪಷ್ಟವಾಗಿ ಹೇಳಿದಾರಂತೆ, ಅನೇಕ ಕಾಂಗ್ರೆಸ್ ನಾಯಕರು ಇದನ್ನು ಒಪ್ಕೊಂಡಿದ್ದಾರೆ ಅಂತ. ಉದಾಹರಣೆಗೆ ರಾಮ ಮಂದಿರದ ಉದ್ಘಾಟನೆಯ ಆಮಂತ್ರಣ ಬಂದಾಗ 2 ಗುಂಪುಗಳಾಗಿದ್ವು ಕಾಂಗ್ರೆಸ್ಸಲ್ಲಿ. ಒಂದು ರಾಹುಲ್ ಗಾಂಧಿ ಅವರ ಗುಂಪು, ಇದು ರಾಮ ಮಂದಿರದ ಉದ್ಘಾಟನೆಯ ಆಮಂತ್ರಣವನ್ನು ನಿರಾಕರಿಸಿ ಅಂತ ಹೇಳುತ್ತೆ. ಆದರೆ ಪ್ರಿಯಾಂಕಾ ಗಾಂಧಿಯವರ ಗುಂಪು ಈ ಆಮಂತ್ರಣವನ್ನು ಸ್ವೀಕರಿಸಬೇಕು ಅಂತ ಹೇಳಿತ್ತು. ರಾಹುಲ್ ಮಾತನ್ನು ಆ ಸಮಯದಲ್ಲಿ ಕೇಳಿದ್ರಿಂದಲೇ ಕಾಂಗ್ರೆಸ್ ಸತತ 3ನೇ ಬಾರಿಗೆ ಅಧಿಕಾರದಿಂದ ದೂರ ಉಳಿಬೇಕಾಗುತ್ತೆ. ಅಂದರೆ ರಾಹುಲ್ ಗಾಂಧಿ ಅವರಿಗಿಂತ ಪ್ರಿಯಾಂಕಾ ಗಾಂಧಿಯವರ ಮೇಲೆ ಕಾಂಗ್ರೆಸ್ನಲ್ಲೂ ಕೂಡ ನಂಬಿಕೆ ಜಾಸ್ತಿ ಇದೆ. ಸೊ ಪ್ರಿಯಾಂಕಾ ವಾದ್ರಾ ಅವರಿಗೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಸಿಕ್ಕಿದ್ರೆ ಮುಂದೊಂದು ದಿನ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು. ಜೊತೆಗೆ ಕಾಂಗ್ರೆಸ್ ಪಕ್ಷ ಕೆಲವೊಂದು ಕಡೆ ಚಿಗುರ್ಕೊಳ್ಳಬಹುದು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.